ಘೋಷಣೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಅಭ್ಯರ್ಥಿ ಟಿ ಡಿ ರಾಜೇಗೌಡ ಗೆದ್ದರು ಅಂತೇಳಿ. ಮತ್ತು ಪ್ರತಿಯೊಂದಕ್ಕೂ ಪ್ರತಿಯೊಂದು ರೌಂಡಲ್ಲಿ ಎಲ್ಲ ಏಜೆಂಟ್ಗಳು ಸೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಆ ಚೀಟಿಯನ್ನು ಎಲ್ರಿಗೂ ತೋರಿಸಿ ಕಾರ್ಡ್ ಹಾಗೆ ವ್ಯಾಲಿಡ್ ಯಾವುದು ಇನ್ವ್ಯಾಲಿಡ್ ಯಾವುದು ಅಂತೇಳಿ ಲಿಸ್ಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಮಧ್ಯ ಅವರು ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ. ಅವ್ರ ಕಡೆ ಏಜೆಂಟ್ಗಳು ಯಾರೂ ಅಬ್ಜೆಕ್ಷನ್ನು ಬರೆದಿಲ್ಲ, ಏನೂ ಮಾಡಿಲ್ಲ, ಟ್ಯಾಬ್ಯುಲೇಷನ್ ಎಲ್ಲ ಆಗಿದೆ. ಹಾಕಿದ ಮೇಲೆ ಮೊನ್ನೆ ಕೆಲವರು ನ್ಯಾಯಾಲಯಕ್ಕೆ ಹೋದರು, ಮರು ಎಣಿಕೆಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ ಕೇಳಿದರು. ನನ್ನ ಮೇಲೆ ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಅನೇಕ ಆರೋಪಗಳನ್ನು ಮಾಡಿದ್ದರು ಆ ಒಂದು ಎಲೆಕ್ಷನ್ ಪಿಟಿಷನಲ್ಲಿ. ಆ ಆರೋಪಗಳು ಸಾಬೀತಾಗಲಿ, ಅದಕ್ಕೂ ಚುನಾವಣೆ ಮತ ಎಣಿಕೆ ಮರು ಎಣಿಕೆಗೂ ವ್ಯತ್ಯಾಸ ಇದೆ ಅನ್ನುವ ಒಂದು ಮನವಿ ಮೇರೆಗೆ ನಾವು ನ್ಯಾಯಾಲಯದಲ್ಲಿ ಫೈಟ್ ಮಾಡೋದು 3 ವರ್ಷಗಳ ಕಾಲ ಸುದೀರ್ಘವಾಗಿ ನಡೀತು. ಎಲ್ಲ ಆರೋಪಗಳನ್ನು ತಿರಸ್ಕಾರ ಮಾಡಿ ಮರು ಎಣಿಕೆಗೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರ ಮೇರೆಗೆ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ವಿ.